ಗುರುಭ್ಯೋ ನಮಃ. ಹರಿ ಓಂ. ಧ್ರುವಾದಿಧ್ವಾಂತರ್ವಜೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯಾ ವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ನ ಭವಂತಿ ಯತ್ರ ಮೃತಿ ಜನ್ಮ ಜರಾಸ್ತ್ರಿವಿಧಂ ಭಯಂ ಕಿಮುತ ದುಃಖಗಣಃ ಅಪರಂಚ ಕಿಂಚಿದಶುಭಂ ನ ಭವೇನ್ನ ಗುಣಾದಿ ತತ್ಪ್ರಭವ ಮೂಲಮಪಿ. ಮೋಕ್ಷ ವರ್ಣನೆಯನ್ನ ಮಾಡ್ತಾ ಶಾಸ್ತ್ರಾಧ್ಯಯನದಿಂದಾಗಿ ಅಧ್ಯಾತ್ಮ ಮಾರ್ಗದಲ್ಲೇ ಮುಂದುವರೆದರೆ ಭಗವಂತನ ತತ್ವಜ್ಞಾನವನ್ನು ತಿಳಿದು ಆ ಭಗವಂತನನ್ನ ಉಪಾಸನೆ ಮಾಡಿ ಭಗವದ್ ಅನುಗ್ರಹ ಸಂಪಾದನೆ ಮಾಡಿಕೊಂಡಂಥವರಿಗೆ 4 ವಿಧವಾಗಿರತಕ್ಕಂತಹ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ, ಹೀಗೆ ಮೋಕ್ಷದಲ್ಲಿ ಭಗವಂತ ಈ ಸ್ಥಾನಗಳನ್ನು ಅವನ ಅನುಗ್ರಹ ವಿಶೇಷದಿಂದಾಗಿ ಪಡ್ಕೊಳ್ಬೋದು ಅಂತ ನಿರೂಪಣೆಯನ್ನು ಮಾಡ್ತಾ, ಮತ್ತೆ ಆ ವೈಕುಂಠ ಅದು ಯಾವ ರೀತಿಯಾಗಿದೆ ಅಂತ ಶೇಷದೇವರು ಸನಕಾದಿಗಳಿಗೆ ಹೇಳಿದ್ದರನ್ನ ಅದರ ಬಗ್ಗೆಯೂ ಕೂಡ ವಿವರಣೆಗಳನ್ನು ಮಾಡ್ತಾ, ಅಲ್ಲಿ ಯಾರ್ಯಾರೆಲ್ಲ ಮುಕ್ತರು ವಾಸ ಮಾಡ್ತಾ ಇರ್ತಾರೆ ಅವರಲ್ಲಿ ತಾರತಮ್ಯ ಇರ್ತದೆ. ಅವರಲ್ಲೂ ಕೂಡ ಅಂದರೆ ಸುಖದಲ್ಲಿ ದುಃಖ ಅನ್ನುವ ಕಾರಣವೇ ಇಲ್ಲ, ಎಲ್ರಿಗೂ ಸುಖ. ಅದರ ಸುಖದಲ್ಲಿ ತಾರತಮ್ಯ ಇದೆ, ಆನಂದದಲ್ಲಿ ತಾರತಮ್ಯ ಇದೆ ಎನ್ನುವ ವಿಷಯವನ್ನ ನಿರೂಪಣೆ ಮಾಡಿ, ಅಲ್ಲಿ ಹುಟ್ಟು ಸಾವುಗಳಿದೆಯಾ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ನಭವಂತಿ ಯತ್ರ ಮೃತಿ ಜನ್ಮ ಜರಾಸ್ತ್ರಿವಿಧಂ ಭಯಂ ಕಿಮುತ ದುಃಖ ಗಣಃ. ಅಲ್ಲಿ 3 ವಿಧವಾದ ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಅಂತ ಯಾವ ದುಃಖಗಳು ಕೂಡ ಅಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನಲ್ಲಿ ವಯಸ್ಸಾಯಿತು, ದೊಡ್ಡವರಾಗ್ತಿದ್ದಾರೆ, ಇನ್ನು ವಯಸ್ಸಾಗುತ್ತೆ, ಇನ್ನು ಮರಣ ಬರುತ್ತೆ, ಈ ಥರ ಮಾತು ಪ್ರಸಂಗವೇ ಅಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮತ್ತಲ್ಲಿ ಒಬ್ಬರನ್ನು ನೋಡಿದರೆ ಮತ್ತೊಬ್ಬರಿಗೆ ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ಅವರಿಗೆ ಜಾಸ್ತಿ ಆನಂದ ಇದೆ, ನಮಗಷ್ಟಿಲ್ಲ ಅಂತ ಇವರು ಬೇಜಾರು ಮಾಡ್ಕೊಳ್ಳೋದಾಗ್ಲಿ, ಈ ಥರದ ಯಾವುದೇ ಮಾತ್ಸರ್ಯಾದಿಗಳು ಕೂಡ ಆ ಮೋಕ್ಷದಲ್ಲಿ ಇಲ್ಲವೇ ಇಲ್ಲ ಅಂತ. ಯಾಕೆ ಅಂತ ಕೇಳಿದರೆ ಅದಕ್ಕೆ ಅವರು ಕಾರಣ ಕೊಡ್ತಾರೆ, ನಗುಣಾದಿ ತತ್ರ ಭವ ಮೂಲಮಪಿ ಅಂತ. ಅಲ್ಲಿ ಸತ್ವ, ರಜಸ್ಸು, ತಮಸ್ಸು, ತಮೋಗುಣ ಚೆನ್ನಾಗಿ ಒಬ್ಬ ವ್ಯಕ್ತಿಯಲ್ಲಿದೆ ಅಂತಾದರೆ ತಾಮಸ ಆಹಾರವನ್ನು ಸೇವನೆ ಮಾಡಿದರೆ ಆ ತಮೋಗುಣಗಳು ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಹಾರದಿಂದ ಮನಸ್ಸಿಗೆ ಪರಿವರ್ತನೆ ಆಗುತ್ತದು. ನಾವು ತಗೊಳ್ಳುವ ತಿನ್ನುವ ಆಹಾರ ಅದು ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಶುದ್ಧವಾದ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಈ ದೃಷ್ಟಿಯಿಂದಲೇ ಹೇಳೋದು. ಶುದ್ಧವಾದ ಆಹಾರ ಸೇವನೆ ಮಾಡಿದರೆ ಮನಸ್ಸು ಶುದ್ಧವಾಗಿರುತ್ತೆ. ಹಾಗಾಗಿ ಆದರೆ ಅಲ್ಲಿ ಈ ಸತ್ವರಜಸ್ತಮೋ ಗುಣಗಳ ಅದರ ವಿಕಾರದಿಂದಾಗಿ ಅವನ ಮನಸ್ಸೇನು ಬದಲಾಗಬೇಕೋ ಆ ಪ್ರಸಂಗವೇ ಇಲ್ಲ ಅಂತ ಹೇಳ್ತಾರೆ. ಆ ಥರ ಅಲ್ಲಿ ಆ ಸತ್ವ, ರಜಸ್ಸು, ತಮಸ್ಸು ಆ ಗುಣಗಳಿಂದಾಗ ಅವನ ಮನಸ್ಸಲ್ಲಿ ತಮೋಗುಣ ಜಾಸ್ತಿ ಆಗೋದು, ಮಾತ್ಸರ್ಯ ಬರೋದು, ಈ ಯಾವ ಪ್ರಮೇಯವೂ ಕೂಡ ಅಲ್ಲಿ ಇಲ್ಲವೇ ಇಲ್ಲ. ಆದ್ರಿಂದಾಗಿ ಒಬ್ಬರನ್ನು ನೋಡಿ ಒಬ್ಬರಿಗೆ ಮಾತ್ಸರ್ಯ, ಮತ್ತೊಬ್ಬರನ್ನು ನೋಡಿ ತನಗೆ ಇಷ್ಟೆಲ್ಲ ಸುಖ ಇದೆ ಎನ್ನುವ ಮದ, ಈ ಅರಿಷಡ್ ವರ್ಗಗಳ ಅದರಿಂದಾಗಿ ಬರ್ತಕ್ಕಂತಹ ದುಃಖ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಒಟ್ಟಾರೆಯಾಗಿ ಮೋಕ್ಷದಲ್ಲಿ ಯಾವ ವ್ಯಕ್ತಿ ಮುಕ್ತಿಗೆ ತಲುಪಿದ್ದಾನೋ, ವೈಕುಂಠದಲ್ಲಿ ವಾಸ ಮಾಡ್ತಾ ಇರ್ತಾನೋ, ಅವನಿಗೆ ದುಃಖದ ಲವಲೇಶವೂ ಕೂಡ ಇಲ್ಲ. ಅದನ್ನೇ ದುಃಖ ಮನಾಗಪಿ ಮಾಭೂತ್ ಅಂತ, ಅದಕ್ಕೆ ವೈಕುಂಠದಲ್ಲಿದ್ದವನಿಗೆ ದುಃಖದ ಲವಲೇಶವೂ ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ದು ಆ ವೈಕುಂಠ ಲೋಕ ಅಂತ ಹೇಳಿ ಮತ್ತೆ ಹೇಳ್ತಾರೆ, ಅನುಭೂಯತೆ ಸುಖಮನಂತ ಸಖೈ ಸಕಲೈರಲಂ ಮತಿಪದಂ ಸತತಂ ಅಪಿ ತಾರತಮ್ಯ ಸಹಿತೈ ಸ್ವಗುರು ಪ್ರವಣೈ ಪರಸ್ಪರ ಮುರು ಪ್ರಣಯೈ. ಮತ್ತೆ ಹೇಗಿರ್ತಾರೆ ಅಲ್ಲಿ ಅಂದರೆ, ಭಗವಂತ ಒಳ್ಳೆ ನಮಗೆ ಸಖ, ಅವನು ನಮ್ಮ ಸ್ನೇಹಿತ, ನಮಗೋಸ್ಕರ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮಿಂದ ಸತ್ಕರ್ಮಗಳನ್ನು ಮಾಡಿಸಿ ಮತ್ತವನೇ ಅನುಗ್ರಹ ಮಾಡಿ ಅವನ ಲೋಕವನ್ನು ಕೊಟ್ಟಿದ್ದಾನೆ ಅಂತ ನಿರಂತರವಾಗಿ ಆ ಭಗವಂತನ ಸ್ಮರಣೆಯಲ್ಲಿ ಇರ್ತಾರೆ. ಮಾತ್ಸರ್ಯ ಮೊದಲಾದದ್ದು ಇರೋಲ್ಲ. ಆದ್ರಿಂದ ಪಕ್ಕದವ್ರು ಹೇಗಿದ್ದಾರೆ, ಅವ್ರು ಸರಿ ಇಲ್ಲ, ಅವ್ರಿಗೆ ಅಷ್ಟು ಸಂಪತ್ತಿದೆ, ನನಗಿಷ್ಟಿಲ್ಲ, ಈ ಯಾವ ಆಲೋಚನೆಗಳು ಇಲ್ಲದೆ ಭಗವಂತನ ಅನುಗ್ರಹದಿಂದ ಅವನ ಕರುಣೆ ಎಂಥದ್ದು,
ಅವನ ಮನೆಗೆ ನಮ್ಮನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲೇ ಇಟ್ಕೊಂಡಿದ್ದಾನೆ, ಇಂತಹ ವೈಭವದ ಒಂದು ಭೋಗವನ್ನ ನಮಗೆ ಭಗವಂತ ಕೊಟ್ಟಿದ್ದಾನೆ, ಇದಕ್ಕಿಂತ ನಮಗೆ ಇನ್ನೇನು ಬೇಕು ಅಂತ ನಿರಂತರ ಭಗವಂತನನ್ನ ಸ್ಮರಣೆ ಮಾಡ್ತಾ ಇರ್ತಾರಲ್ಲಿ. ಮತ್ತು ಅವ್ರಿಗಿಂತ ಉತ್ತಮರು ಇರಬೇಕು ಅಂತಾದ್ರೆ ಒಬ್ಬರೇ ಮೋಕ್ಷದಲ್ಲಿ ಐಕ್ಯ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಮೋಕ್ಷ ಅಂತ ಹೇಳಿದ್ರೆ ಎಲ್ಲ ಭಗವಂತನಾಗಿ ಬಿಡೋದು, ಐಕ್ಯ ಆಗಿ ಬಿಡೋದು, ಆ ಥರದ ಯಾವುದೇ ನಿಯಮಗಳಿಲ್ಲದೆ ಅಲ್ಲಿ ಅವರಿಗಿಂತ ಉತ್ತಮರು ಇರ್ತಾರೆ, ಅವರಿಗಿಂತ ಕೆಳಗಡೆ ಇರೋರು ಇರ್ತಾರೆ. ಈ ಥರವೆಲ್ಲ ಮೋಕ್ಷದಲ್ಲೂ ತಾರತಮ್ಯ ಅನ್ನೋದು ಇದ್ದೇ ಇದೆ. ಹಾಗಿದ್ದಾಗ ಅವರಿಗಿಂತ ಉತ್ತಮರನ್ನು ನೋಡಿದ್ರೆ ಹಾಗಾದ್ರೆ ಇವರಿಗೆ ಮಾತ್ಸರ್ಯ ಬರಬೇಕಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಮಾತ್ಸರ್ಯ ಬರೋದಿಲ್ವಂತೆ. ಮತ್ತೇನ್ ಮಾಡ್ತಾರೆ? ಪರಸ್ಪರ ಮುರು ಪ್ರಣಯೈಹಿ, ಪರಸ್ಪರವಾಗಿ ಅವರಿಗಿಂತ ಉತ್ತಮರನ್ನು ನೋಡಿದರೆ ಅವರಿಗೆ ನಮಸ್ಕಾರ ಮಾಡ್ತಾರಂತೆ. ನೀವೆಲ್ಲ ಇನ್ನೂ ಜಾಸ್ತಿ ಸಾಧನೆ ಮಾಡಿದ್ದೀರಿ, ಭಗವಂತನ ಇನ್ನೂ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಅಂತ ಅವರಿಗೆ ನಮಸ್ಕಾರ ಮಾಡ್ತಾ ಆನಂದದಿಂದ ಮೋಕ್ಷದಲ್ಲಿ ಇರ್ತಾರೆ. ಮತ್ತೆ ಅತಿ ಸುಂದರ ಸುರಭಯ ಪುರುಷ ಹರಿಚಂದನೇನ ನವಚಂದ್ರ ರುಚ ಚಲಚಾರು ಚಾಮರದನಾನುಚರ ವಿಚರಂತಿ ನಿತ್ಯ ತರುಣ ಇಹತೆ. ವಯಸ್ಸಾಗೋದಿಲ್ಲ ಅಂತ ಹೇಳಿದ್ರು, ಹಾಗಾದ್ರೆ ಹೇಗಿರ್ತಾರಲ್ಲಿ ಅಂದ್ರೆ ಅದಕ್ಕೆ ಹೇಳ್ತಾರೆ ನಿತ್ಯ ತರುಣ ಇಹತೆ. ನಿತ್ಯ ತರುಣರೇ, ಅವರಿಗೆ ಯಾವಾಗಲೂ 20 ವರ್ಷದವರಾಗೇ ಇರ್ತಾರೆ. ಜಾಸ್ತಿ ಆಯ್ತು, 40 ಆಯ್ತು, 60 ಆಯ್ತು, ಕೂದಲೆಲ್ಲ ಬಿಳಿ ಆಯ್ತು, ಈ ಥರದ ಯಾವ ಪ್ರಸಂಗಗಳು ಕೂಡ ಮೋಕ್ಷದಲ್ಲಿಲ್ಲ. ನಿರಂತರ ತರುಣರಾಗೇ ಇರ್ತಾರೆ. ಅತಿ ಸುಂದರ ಸುರಭಯ ಪುರುಷ, ಒಳ್ಳೆಯ ರೂಪ, ಭಗವಂತನ ಅನುಗ್ರಹದಿಂದಾಗಿ ಸ್ಫುರದ್ರೂಪಿಗಳಾಗಿ ಇರಲಿಕ್ಕೆ ಸಾಧ್ಯ. ಮೋಕ್ಷದಲ್ಲಿ ಯಾವಾಗಲೂ ಸ್ಫುರದ್ರೂಪಿಗಳಾಗೇ ಇರ್ತಾರೆ. ಮತ್ತೆ ಅವರು ಮೈಗೆಲ್ಲ ಚಂದನವನ್ನ ಲೇಪಿಸಿಕೊಳ್ತಿರ್ತಾರೆ. ಸುಖ ಭಗವಂತ ಬೇಕಾದಷ್ಟು ಕೊಟ್ಟಿರ್ತಾನೆ ಅವರಿಗೆ, ಯಾವುದಕ್ಕೂ ಕೊರತೆ ಇರೋದಿಲ್ಲ. ಚಂದನ ಹಚ್ಕೊಳ್ಬೇಕು ಅಂದ್ರೆ ಚಂದನ ಅವಾಗಲೇ ಸಿಗ್ತಾ ಇರುತ್ತೆ, ಅಲ್ಲೇ ಆ ಚಂದನವನ್ನ ಮೈಗೆಲ್ಲ ಲೇಪಿಸಿಕೊಳ್ತಾ ಇರ್ತಾರೆ. ಅವರಿಗೋಸ್ಕರ ಚಾಮರ ಹಾಕ್ಲಿಕ್ಕೆ ಅವರಿಗೂ ಸೇವಕರನ್ನ ಭಗವಂತ ವ್ಯವಸ್ಥೆ ಮಾಡಿರ್ತಾನೆ. ಎಷ್ಟೆಲ್ಲ ಸಾಧನೆ ಮಾಡಿ ನನ್ನ ಅನುಗ್ರಹಕ್ಕೆ ಪಾತ್ರರಾದವರು ಅಂತ ಅವರಿಗೊಂದಿಷ್ಟು ಸೇವಕರನ್ನ ಭಗವಂತ ವ್ಯವಸ್ಥೆ ಮಾಡಿರ್ತಾನೆ. ಹೀಗೆ ಯಾವಾಗಲೂ ತರುಣರಾಗಿ ಆ ಮೋಕ್ಷದಲ್ಲಿ ವಿಹಾರ ಮಾಡ್ತಾ ಇರ್ತಾರೆ. ಸವಿಲಾಸ ಲಾಸ್ಯ ಪರಿತೃಷ್ಟ ದೃಶೋ ಮೃದುಗೀತ ವಾದ್ಯ ಮುದಿತ ಶ್ರವಣ ಅನುರಂಜಯಂತಿ ನವಕುಂಜ ದೃಶೋ ರಮಣ ಅಮೀಶ್ವರಮಣೀಸ್ತರುಣೀ. ಅವರವರು ತಮ್ಮ ಪತ್ನಿಯರ ಜೊತೆಗೆ ನಿರಂತರವಾಗಿ ಭಗವಂತನ ಗುಣಗಾನವನ್ನು ಮಾಡ್ತಾ, ಭಗವಂತನ ವಿಷಯವಾದಂತಹ ಸಂಗೀತ ವಿಶೇಷಗಳನ್ನು ಕೇಳ್ತಾ, ವಾದ್ಯಾದಿಗಳನ್ನ ತಾವು ನುಡಿಸ್ತಾ ಅಥವಾ ಮತ್ತೊಬ್ಬರು ಯಾರಾದರೂ ವಾದ್ಯಾದಿಗಳನ್ನು ನುಡಿಸ್ತಾ ಇದ್ರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಆ ವೈಕುಂಠದಲ್ಲಿ, ವಿಸ್ತಾರವಾದ ವೈಕುಂಠದಲ್ಲಿ ತಮ್ಮ ತಮ್ಮ ಪತ್ನಿಯರ ಜೊತೆಗೆ ತಾವು ಆನಂದದಿಂದ ಕಾಲವನ್ನು ಕಳೀತಾ ಇರ್ತಾರೆ. ಮತ್ತೆ ಪರಿಣಾಯಕಾನುಪವನಾಭಿಮುಖ ನನು ನಿಸ್ಸರಂತಿ ಹರಿಣೀನಯನಾಹ ವಿಮಲಾದ್ವಿಮಾನ ವಲಯಾಚ್ಚನಕೈ ಶಶಿಮಂಡಲಾದಿವರುಚೋ ರುಚಿರಾಹ. ಚಂದ್ರಮಂಡಲ ಎಷ್ಟು ಶುಭ್ರವಾಗಿ ಅದರಿಂದ ಹೊರಗಡೆ ಬರತಕ್ಕಂಥ ಕಾಂತಿ ಅದೆಷ್ಟು ಶುಭ್ರವಾಗಿ ಆ ಕಾಂತಿ ಇರುತ್ತೋ, ಆ ಹೊಳಪು ಹೇಗಿರುತ್ತೋ ಆ ಕಾಂತಿಯಲ್ಲಿ, ಹಾಗೆ ಅಲ್ಲಿರ್ತಕ್ಕಂತಹ ಎಲ್ಲ ಪುರುಷರ ಬಗ್ಗೆ ಹೇಳಿದ್ರು ನಿತ್ಯ ತರುಣರಾಗಿರ್ತಾರೆ ಅಂತ. ಸ್ತ್ರೀಯರು ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ನಿತ್ಯ ತರುಣಿಯರಾಗೇ ಇರ್ತಾರೆ. ಒಳ್ಳೆಯ ಕಾಂತಿಯನ್ನ ಭಗವಂತನ ಅನುಗ್ರಹದಿಂದ ಪಡ್ಕೊಂಡಿರ್ತಾರೆ. ಅರುಣಾಶ್ಮ ವರ್ಣ ತನವಸ್ತನವಃ ಶುಭಹಾರ ಸನ್ನಿಭರುಚೋತ್ರ ಪರಾಹ ಹರಿನೀಲ ನೀಲ ರುಚಯೋಪ್ಯಪರಾಹ ಪ್ರಕಟೀಭವಂತಿ ವಿವಿಧಾಭರಣ. ಬೇಕಾದಷ್ಟು ಆಭರಣಗಳಿಂದ ಭಗವಂತ ಕೊಟ್ಟಿರ್ತಾನೆ, ಅನುಗ್ರಹ ಮಾಡಿರ್ತಾನೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಾವು ಓಡಾಡಬೇಕು ಅಂತ ತೀರ್ಮಾನ ಮಾಡಿದರೆ ವಿಮಾನಗಳಿರ್ತಾವಂತೆ. ನಾವೆಲ್ಲ ನೋಡುವಂತಹ ಪೆಟ್ರೋಲ್ ತುಂಬಿಸಿಕೊಂಡು ಓಡಾಡುವ ವಿಮಾನಗಳು, ಯಾರೋ ಆ ಥರದ ವಿಮಾನಗಳಲ್ಲೆಲ್ಲ, ರಾವಣ ಪುಷ್ಪಕ ವಿಮಾನದಲ್ಲಿ ಓಡಾಡ್ತಾ ಇದ್ದ ಅಂತ ಕೇಳಿರ್ತೀವಲ್ಲ, ಆ ಥರದ ವಿಮಾನಗಳು. ಯಾವ ಸ್ಥಳಕ್ಕೆ ತಾವು ಅನ್ಕೊಂಡು ಅದರಲ್ಲಿ ಹತ್ತುತ್ತಾರೋ ಆ ಸ್ಥಳಕ್ಕೆ ಆ ವಿಮಾನ ಕರ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟು ವಿಸ್ತಾರವಾಗಿರ್ತಕ್ಕಂತಹ ವೈಕುಂಠ. ನಾವು ಅನ್ಕೊಂಡ ಹಾಗೆ ಯಾವುದೋ ಚಿಕ್ಕ ಒಂದು ಮನೆಯಲ್ಲೇ ಎಲ್ಲರನ್ನು ತಂದಿಡೋದು ಆ ಥರದಲ್ಲಿ ನಮ್ಮ ಊಹೆಗೆ ನಿಲುಕಲಿಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ವಿಸ್ತಾರವಾದಂತಹ ವಿಚಿತ್ರವಾದ ಬಹಳ ಸುಂದರವಾಗಿರ್ತಕ್ಕಂತಹ ವೈಭವೋಪೇತವಾಗಿರ್ತಕ್ಕಂಥದ್ದು ಆ ಮೋಕ್ಷ. ಅದಕ್ಕೋಸ್ಕರ ಅದನ್ನ ಬಯಸಬೇಕು. ಅಲ್ಲಿ ಹೋಗಿ ಏನು ಬೇರೆ ಏನಿಲ್ಲ, ಭಗವಂತನ ನಿರಂತರ ಸ್ಮರಣೆ, ಅದರಿಂದ ನಮಗೆ ಆನಂದ. ಭಗವಂತ ತನ್ನ ಅನುಗ್ರಹದಿಂದ ಅಲ್ಲಿ ಎಲ್ಲ ಕಡೆಗಳಲ್ಲೂ ಬೇಕಾದಷ್ಟು ಉದ್ಯಾನಗಳನ್ನು ನಿರ್ಮಾಣ ಮಾಡಿದ್ದಾನೆ. ಅಲ್ಲಿಗೆ ಇವರೆಲ್ಲ
ಆ ಸ್ತ್ರೀಯರಿಗೂ ಬೇಕಾದ ಆಭರಣಗಳನ್ನ ತಾವು ಏನ್ ನೆನೆಸ್ತಾರೋ ಅಂಥದ್ದೇ ಆಭರಣಗಳು ಅವರಲ್ಲಿ ಸಿಗ್ತಾ ಇರತ್ತೆ. ಅದೆಲ್ಲ ಭಗವಂತನ ವಿಶೇಷವಾದ ಅನುಗ್ರಹ. ಆಭರಣಗಳನ್ನು ಧರಿಸಿ ತಾವು ಎಲ್ಲೆಲ್ಲಿಗೆ ಹೋಗ್ಬೇಕು ಅನ್ಕೊಳ್ತಾರೋ ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಅವರಿಗೆ ವಿಮಾನದ ವ್ಯವಸ್ಥೆಗಳಿರ್ತಾವೆ. ಮತ್ತಿನ್ನೂ ಹೇಳ್ತಾರೆ, ಶುಚಿರದ್ಯುತಿರ್ದದತಿ ಸೂಕ್ಷ್ಮತರಂ ಸ್ವಯಮಂಬರಂಚ ಕಲು ಬಿಭ್ರತಿಯಾ ಶುಕನಿಸ್ವನ ಧ್ರುವಮಿಮಾ ಅಪರ ಸುಪಯೋಧರ ಜಲಧರಾವಲಯ. ಅಷ್ಟೇ ಅಲ್ಲದೆ ಬೇಕಾದಷ್ಟು ವ್ಯವಸ್ಥೆಗಳನ್ನು ಮಾಡಿರ್ತಾರಂತೆ. ಏನೆಲ್ಲ ವ್ಯವಸ್ಥೆಗಳಿರುತ್ತೆ ಅವರಿಗೆ ಅಂದರೆ, ತಾವೆಲ್ಲ ಎಲ್ಲಿಂದ ಬೇರೆ ಈ ಜಾಗದಿಂದ ಆ ಜಾಗಕ್ಕೆ ಹೋಗ್ಬೇಕು ಅಂತಾದ್ರೆ ಅವರಿಗೆ ಬೇಕಾದ ವಿಮಾನಗಳ ವ್ಯವಸ್ಥೆ ಇದು ಭಗವಂತನ ಅನುಗ್ರಹದಿಂದ ಮಾಡಿರ್ತಾರೆ. ನಿತ್ಯ ತಾವು ಕೂಡ ಸ್ತ್ರೀಯರೆಲ್ಲ ತರುಣಿಯರಾಗಿಯೇ ಇರತಕ್ಕಂಥದ್ದು. ಆ ವ್ಯವಸ್ಥೆಯನ್ನು ಭಗವಂತನ ಅನುಗ್ರಹದಿಂದ ಅವರಿಗೆಲ್ಲ ಅಂತಹ ಸೌಭಾಗ್ಯ ಸಿಕ್ಕಿರುತ್ತೆ. ಮತ್ತು ಯಾರ ಧ್ವನಿಗಳು ಕೂಡ ಕರ್ಕಶವಾಗಿರೋದಿಲ್ವಂತೆ. ಯಾವುದೋ ಧ್ವನಿ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಈ ಥರ ಯಾವ ಧ್ವನಿಗಳು ಇರೋದಿಲ್ಲ. ಕೇಳಿದ್ರೆ ಕೇಳ್ತಾ ಇರಬೇಕು, ಮಾತಾಡಿದ್ರೆ ಅವ್ರ ಧ್ವನಿ ಕೇಳಬೇಕು ಅಂತ ಅನಿಸ್ಬೇಕು. ಒಳ್ಳೆಯ ಗಿಳಿ ತಾನು ಶಬ್ದವನ್ನು ಮಾಡಿದಾಗ ಹೇಗೆ ಕೇಳಬೇಕು ಅಂತ ಅನಿಸುತ್ತೋ ಆ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಧ್ವನಿಯನ್ನ ಭಗವಂತ ಕೊಟ್ಟಿರ್ತಾನೆ. ಮತ್ತೆ ಸಮತೀತ ವಿದ್ರುಮ ಭವಾಂ ಸುದೃಶಾಂ ಪದಪಲ್ಲವಗ್ರ ನಖರಕ್ತ ರುಚಿ ಪರಭಾಗತ ಸ್ಫಟಿಕ ಕುಟ್ಟಿಮಭೂ ಪ್ರಕಟೀಕರೋತಿ ನ ಪುರಾ ಪ್ರಕಟಾ. ಅಷ್ಟೇ ಅಲ್ಲ, ಭಗವಂತ ಆ ಇಡೀ ನೆಲದ ಹಾಸು ಹವಳದಿಂದ ಮಾಡಿರ್ತಾನೆ. ಭಗವಂತ ಪೂರ್ತಿಯಾಗಿ ಒಂದೊಂದು ಕಡೆ ಒಂದೊಂದು ವಿಶೇಷವಾದಂತಹ ನೆಲದ ಹಾಸು. ಇದು ಮೊದಲಿಂದಲೂ ಅದು ಬರ್ತಾನೆ ಇದೆ. ಎಲ್ಲ ಕಡೆಗಳಲ್ಲೂ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂತಹ ಯಾವುದೋ ಮಣ್ಣು ಕಲ್ಲು ಆ ಥರ ಯಾವುದು ಇರೋದೇ ಇಲ್ಲ. ಎಲ್ಲ ನವರತ್ನ ಖಚಿತವಾಗಿರತಕ್ಕಂತಹ ವೈಕುಂಠ, ಅದರಲ್ಲಿ ಹವಳದಿಂದ ನಿರ್ಮಾಣ ಮಾಡಿರುವ ನೆಲಗಳು. ಅದರ ಮೇಲೆ ಈ ತರುಣಿಯರು ಸ್ತ್ರೀಯರು ತಾವು ನಡ್ಕೊಂಡು ಹೋಗಬೇಕಾದ್ರೆ ಅವರ ಪಾದ ಅವರಿಗೆ ಅವಲಕ್ಷಣ ಅಂಥದ್ದೆಲ್ಲ ಇರೋದೇ ಇಲ್ಲ. ಆರೋಗ್ಯವಂತವಾಗಿರ್ತಕ್ಕಂಥ ಶರೀರ, ಆ ಶರೀರ ಯಾವ ರೀತಿಯಲ್ಲಿ ಇರಬೇಕೋ ಅದಕ್ಕೆ ತಕ್ಕ ಹಾಗೆ ಇರತಕ್ಕಂಥ ಶರೀರಗಳನ್ನು ಭಗವಂತ ಕೊಟ್ಟಿರ್ತಾನೆ. ಪಾದಗಳೆಲ್ಲ ಹೊಳಿತಕ್ಕಂತಹ ಕೆಂಪಗೆ ಇರತಕ್ಕಂತಹ ಪಾದಗಳು. ಅವ್ರು ಹಾಗಾಗಿ ಆ ಹವಳದ ನೆಲದ ಮೇಲೆ ನಡ್ಕೊಂಡು ಹೋಗ್ತಿದ್ರೆ ಅವರ ಪಾದ ಅದು ಹವಳದ ನೆಲ ಗೊತ್ತಾಗೋದೇ ಇಲ್ಲ. ಹವಳದ ನೆಲವೇ ಮುಂದೆ ಬರ್ತಿದೆಯೇನೋ ಅನ್ನುವಷ್ಟು ಕೆಂಪಗೆ ಇರತಕ್ಕಂತಹ ಪಾದಗಳನ್ನ ಭಗವಂತನ ಅನುಗ್ರಹದಿಂದಾಗಿ ಅವರೆಲ್ಲ ಪಡ್ಕೊಂಡಿರ್ತಾರೆ. ಆದ್ರೆ ಸ್ಫಟಿಕದ ನೆಲದ ಮೇಲೆ ನಡ್ಕೊಂಡು ಬರ್ಬೇಕಾದ್ರೆ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾಗುತ್ತಂತೆ. ಸ್ಫಟಿಕದ ನೆಲ ಬಹಳ ಶುಭ್ರವಾಗಿ ಬಿಳಿಯಾಗಿರುತ್ತೆ, ಅದರ ಮೇಲೆ ಇವ್ರು ನಡ್ಕೊಂಡು ಬರ್ಬೇಕಾದ್ರೆ ಮಾತ್ರ ಆ ಪಾದ ಗೊತ್ತಾಗುತ್ತೆ. ಹವಳದ ನೆಲದ ಮೇಲೆ ನಡ್ಕೊಂಡು ಬರ್ಬೇಕಾದ್ರೆ ಅದು ಗೊತ್ತಾಗೋದಿಲ್ಲ ಅಂತ. ಅಂದ್ರೆ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ಆ ವೈಕುಂಠ ಅಂದ್ರೆ ಅದಷ್ಟು ವೈಭವೋಪೇತ, ಈ ಎಷ್ಟೆಲ್ಲ ಸಮೃದ್ಧವಾಗಿದೆ, ಯಾವುದಕ್ಕೂ ಕೂಡ ಕೊರತೆ ಅನ್ನೋದು ಅಲ್ಲಿ ಬರೋದೇ ಇಲ್ಲ. ಅಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥದ್ದು ವೈಕುಂಠ. ಅಲ್ಲಿ ಭಗವಂತನ ವಾಸಸ್ಥಾನ. ಅದಕ್ಕೆ ಎಲ್ಲರೂ ಕೂಡ ಮೋಕ್ಷದ ಅಪೇಕ್ಷೆಯನ್ನು ಪಡಬೇಕು ಅಂತ ಎಲ್ಲರೂ ಅಂತಿರ್ತಾರೆ. ಯಾಕೆ ನಾರಾಯಣ ಪಂಡಿತಾಚಾರ್ಯರು ಮೋಕ್ಷದ ವರ್ಣನೆಯನ್ನು ಮಾಡಿ ಮೋಕ್ಷದಲ್ಲಿ ಯಾವ ರೀತಿಯಾಗಿ ಮುಕ್ತರಿರ್ತಾರೆ ಅಂತ ಮುಕ್ತರ ವರ್ಣನೆಯನ್ನು ಯಾಕೆ ಮಾಡಿದ್ರು? ಕೆಲವೊಂದ್ಸತಿ ಅನ್ಸತ್ತೆ ಯಾಕೆ ಮಾಡ್ತಾರೆ ಈ ವರ್ಣನೆಗಳನ್ನ. ಅದಕ್ಕೆ ಇದೇ ಕಾರಣ. ಈ ಯಾವುದಾದ್ರೂ ಒಂದು ವಿಷಯವನ್ನ ಸ್ಪಷ್ಟವಾಗಿ ನಿರೂಪಣೆ ಮಾಡಿಬಿಟ್ರೆ ಅದರ ಮೇಲೆ ಆಸಕ್ತಿ ಬರುತ್ತೆ. ಭಗವಂತನನ್ನ ಚೆನ್ನಾಗಿ ಶಾಸ್ತ್ರಗಳು ಕೊಂಡಾಡ್ತಾವೆ. ಯಾಕೆ ಅಂದ್ರೆ ಅವನ ಮೇಲೆ ನಮಗೆಲ್ಲ ಆಸಕ್ತಿ ಬರಬೇಕು, ಭಗವಂತನಲ್ಲೇ ಆಸಕ್ತರಾಗಬೇಕು. ಅವನ ಧ್ಯಾನ, ಅವನ ಪೂಜೆ, ಅವನ ಬಗ್ಗೆ ಕೇಳೋದು, ಈ ರೀತಿಯಲ್ಲಿ ಮಗ್ನರಾಗಬೇಕಾದ್ರೆ ಒಂದು ವಿಷಯದ ಬಗ್ಗೆ ನಮಗೆ ಸರಿಯಾಗಿ ಸ್ಪಷ್ಟತೆ ಸಿಗಬೇಕು. ಮೋಕ್ಷದಲ್ಲಿ ನಾವಿವತ್ತು ಭೂಲೋಕದಲ್ಲಿ ಎಷ್ಟೇ ಬಯಸಿದ್ರೂ ನಮಗೆ ಸಿಗದೇ ಇರತಕ್ಕಂಥದ್ದು ಮೋಕ್ಷದಲ್ಲಿ ನಮಗೆ ಸಿಗತ್ತೆ ಅನ್ನೋದಾದ್ರೆ ಮೋಕ್ಷವನ್ನ ಬಯಸಿ ಅಂತ ಹೇಳ್ತಾರೆ. ಮೋಕ್ಷ ಸುಮ್ಮನೆ ಬಯಸಿ ಅದು ಸಿಗುತ್ತಾ? ಹಾಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಶಾಸ್ತ್ರ ಅಧ್ಯಯನ ಮಾಡಬೇಕು. ಶಾಸ್ತ್ರ ಬರೀ ಅಧ್ಯಯನ ಮಾಡಿಬಿಟ್ರೆ ಸಾಕ ಅಂದ್ರೆ ಬರೀ ಅಧ್ಯಯನ ಮಾಡಿದ್ರು ಸಾಕಾಗೋದಿಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅದೇ ರೀತಿಯಲ್ಲಿ ಬದುಕಿ ತೋರಿಸಬೇಕು. ಅಷ್ಟೇ ಆದ್ರೆ ಸಾಕ? ಅಷ್ಟೇ ಅಲ್ಲ, ಕೊನೆಗೆ ಭಗವಂತನ ಅನುಗ್ರಹ ಬೇಕು. ಭಗವಂತನ ಅನುಗ್ರಹ ಆಯ್ತು ಅಂತ ಆದ್ರೆ ಇಷ್ಟೆಲ್ಲ ಏನು ವರ್ಣನೆಯನ್ನು ಮಾಡ್ತಿದ್ದಾರೆ ಅಂಥ ಮೋಕ್ಷ ಅನ್ನೋದು ಸಿಗತ್ತೆ. ಇನ್ನು ಮುಂದೆ ವರ್ಣನೆಯನ್ನ ಆ ಮುಕ್ತರು ಯಾವ ರೀತಿಯಲ್ಲಿ ವಿಹಾರವನ್ನ ಮಾಡ್ತಾರೆ ಅನ್ನೋದನ್ನ ವಿವರಣೆ ಮಾಡ್ತಾರೆ. ಅದನ್ನ ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.